ಮಲ್ಲಿಕಾರ್ಜುನ್ ಖರ್ಗೆ ಪಾಪ ವಯಸ್ಸಾಗೋಯ್ತು ಅಂತ ಅನ್ಕೊಂಡಿದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ತಮ್ಮದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದ್ರ. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ BMW ಬೈಕ್ ಶೋರೂಮ್ ಅಲ್ಲಿ ಸುತ್ತಾಡ್ತಾ ಇದ್ದುದನ್ನ ಗಮನಿಸಿದ್ವಿ. ದೇಶದ ಜನ ನರೇಂದ್ರ ಮೋದಿ ಸರ್ಕಾರ ಬೇಕು, BJP ಸರ್ಕಾರ ಬೇಕು ಅಂತ ಆರಿಸ್ಕೊಂಡಿದ್ದಾರೆ. ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಇನ್ಸೈಟ್ ರಶ್ ಕನ್ನಡ. ನಾನು ಭಾವನಾ ಆರ್ ಗೌಡ. ಮಲ್ಲಿಕಾರ್ಜುನ್ ಖರ್ಗೆ ಪಾಪ ವಯಸ್ಸಾಗೋಯ್ತು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಇನ್ನೊಂದು ಹೊಸ ಅನುಮಾನ ನಂಗೆ ಶುರುವಾಗಿದೆ. ಅವರೇನಾದರೂ ಮೋದಿ ಅಥವಾ BJP ಜೊತೆ ಸೇರಿಕೊಂಡು ಹೊಸ ಒಪ್ಪಂದ ಡೀಲ್ ಏನಾದರೂ ಮಾಡ್ಕೊಂಡಿದ್ದಾರಾ ಅಂತ. ಯಾಕಂದರೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಮಾತ್ರ BJPಯ ಸ್ಟಾರ್ ಕ್ಯಾಂಪೈನರ್ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಬರೀ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಏನು ಅನ್ನೋದನ್ನು ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಕಡೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ದೇಶದ ರಾಜಕೀಯ ರಣಕಣ ಈಗ ಕಂಪ್ಲೀಟ್ ಪಶ್ಚಿಮ ಬಂಗಾಳದ ಕಡೆ ಶಿಫ್ಟ್ ಆಗಿದೆ. ಚುನಾವಣೆಗಳ ಹತ್ತಿರ ಬರ್ತಾ ಇದೆ. ರಾಜಕೀಯ ನಾಯಕರ ವಾಕ್ಸಮರ ತಾರಕಕ್ಕೇರ್ತಾ ಇದೆ. ಈ ಮಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಲಿಗುರಿಯಲ್ಲಿ ಮಾತಾಡಿದಂತಹ ಒಂದು ಮಾತು, ಕೊಟ್ಟಂತಹ ಹೇಳಿಕೆ ಭಾರಿ ವಿವಾದಕ್ಕೆ ಸೃಷ್ಟಿಯಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರನ್ನು ಟೀಕಿಸುವ ಭರದಲ್ಲಿ ತಮ್ಮದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಟೀಕೆ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಪಶ್ಚಿಮ ಬಂಗಾಳ ಚುನಾವಣೆ ಏನಿದೆ ಅಲ್ವಾ, ಯಾವಾಗಲೂ ಕೂಡ ಸ್ವಲ್ಪ ವಿವಾದಗಳಿಂದನೇ ಕೂಡಿರುತ್ತೆ. ತುಂಬ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಎಲ್ಲ ಬರುತ್ತೆ. ಈ ಟೈಮಲ್ಲಿ ಆಗಿದ್ದೇನು ಅಂತ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಲಿಗುರಿಯಲ್ಲಿ ಒಂದು ಚುನಾವಣಾ ರ್ಯಾಲಿಯಲ್ಲಿದ್ದಾಗ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯನ್ನು ಕೇಳಿದ ಮೇಲೆ ಎಲ್ಲರಿಗೂ ಕೂಡ ಆಶ್ಚರ್ಯ ಅನ್ನಿಸ್ತು, ತುಂಬ ವಿಚಿತ್ರ ಕೂಡ ಅನ್ನಿಸ್ತು. ಆ ಹೇಳಿಕೆ ಏನು ಅಂತ ಅಂದರೆ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಅಧಿವೇಶನ ನಡೆಯುವಾಗ ವಿದೇಶದ ಪ್ರವಾಸದಲ್ಲಿರ್ತಾರೆ ಅಥವಾ TV ನೋಡ್ತಾ ಕೂತಿರ್ತಾರೆ ಅಂತ. ಈ ಹೇಳಿಕೆಯನ್ನು ಕೇಳಿದ ಮೇಲೆ ನನಗೆ ನಗಬೇಕು ಅಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾಕೆ ಗೊತ್ತಾ? ಆ್ಯಕ್ಚುಲಿ ಈ ಹೇಳಿಕೆ ಬಹಳ ಚೆನ್ನಾಗಿ ಅನ್ವಯಿಸೋದು ಅವರದ್ದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ. ವಾಸ್ತವವಾಗಿ ನಿಮಗೂ ಕೂಡ ಹಾಗೆ ಅನಿಸಿರ್ಬೋದಲ್ವಾ? ಹೇಳ್ದೆ ಕೇಳದೆ ವಿದೇಶಿ ಪ್ರವಾಸಕ್ಕೆ ಹೋಗೋದು ರಾಹುಲ್ ಗಾಂಧಿ ಅವರು. ಹಾಗಾಗಿ ಇಂಡೈರೆಕ್ಟ್ ಆಗಿ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರಿಗೆ ಹೇಳಿರುವಂತಹ ಮಾತು ಅಂತ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಅಂಕಿ ಅಂಶಗಳನ್ನು, ಕೆಲವು ಹಿಂದಿನ ಘಟನೆಗಳನ್ನು ಗಮನಿಸಬೇಕಾಗುತ್ತೆ. ಈ ಅಂಕಿ ಅಂಶಗಳನ್ನು, ಹಿಂದಿನ ಘಟನೆಗಳನ್ನು ಗಮನಿಸಿದ್ರೆ ಸಂಸತ್ ಅಧಿವೇಶನದಲ್ಲಿ ಬಹುತೇಕ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಜರಿದ್ದಾರೆ. ಆದರೆ ಈ ಹಿಂದೆ BJP ಮತ್ತು ಕಾಂಗ್ರೆಸ್ ಜಂಟಿ ಚರ್ಚೆಯನ್ನು ಆಯೋಜನೆ ಮಾಡಿದಾಗ ಕಾಂಗ್ರೆಸ್ನ ಪ್ರಮುಖ ನಾಯಕ ರಾಹುಲ್ ಗಾಂಧಿಯವರ ಪ್ರೆಸೆಂಟೇಷನ್ ಇತ್ತು. ಆದರೆ ಆ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಜರ್ಮನಿ ಪ್ರವಾಸದಲ್ಲಿದ್ದರು. ಸೊ ಅವರ ಅನುಪಸ್ಥಿತಿ ಸಂಸತ್ತಿನಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಇದು ಬರೀ ಮಾತಷ್ಟೇ ಅಲ್ಲ, ವಾಸ್ತವವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಹುತೇಕವಾಗಿ ರಾಹುಲ್ ಗಾಂಧಿಯವರು ವಿದೇಶಿ ಪ್ರವಾಸದಲ್ಲಿ ಇರ್ತಾರೆ ಅಂತ. ಇನ್ನೂ ಬಹಳ ಮುಖ್ಯವಾಗಿ ಏನು ಅಂದರೆ, ಒಂದು ಆಶ್ಚರ್ಯದ ಸಂಗತಿ ಏನಂದರೆ, ಅವರು ಎಲ್ಲಿಗೆ ಹೋಗ್ತಿದ್ದಾರೆ, ಯಾರನ್ನು ಭೇಟಿ ಮಾಡೋಕ್ಕೆ ಹೋಗ್ತಿದ್ದಾರೆ, ಯಾಕೆ ಹೋಗ್ತಿದ್ದಾರೆ ಅನ್ನೋದು ಸ್ವತಃ ಅವರ ಪಕ್ಷದವರಿಗೆ ಗೊತ್ತಿರಲ್ಲ. ಕೇಳಿದರೆ ಹೇಳ್ತಾರೆ, ನಾನು ಒಂದು ರಾಜಕೀಯ ಉದ್ದೇಶದಿಂದ ಹೋಗಿದ್ದೆ ವಿದೇಶಕ್ಕೆ ಅಂತ. ಆದರೆ ಅಲ್ಲಿ ಯಾವುದೇ ರಾಜಕೀಯ ನಾಯಕರನ್ನು ಭೇಟಿ ಮಾಡಿದ ಫೋಟೋ ಆಗಲಿ, ಒಂದು ಸ್ಟೇಟ್ಮೆಂಟ್ ಆಗಲಿ ಏನೂ ನಮಗೆ ಅಧಿಕೃತವಾಗಿ ಸಿಗಲ್ಲ. ನೀವೆಲ್ಲರೂ ಗಮನಿಸ್ಬೋದು, ನಾವು ಒಂದ್ಸಲ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ BMW ಬೈಕ್ ಶೋರೂಮಲ್ಲಿ ಸುತ್ತಾಡ್ತಾ ಇದ್ದುದನ್ನು ಗಮನಿಸಿದ್ವಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿತ್ತು. ಬಿಹಾರ ಚುನಾವಣಾ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಲ್ಲಿದ್ದರು. ಅದೇ ಈಗ ಸ್ವಲ್ಪ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬಂದರೆ, ಅವರು ಕೂಡ ವಿದೇಶಿ ಪ್ರವಾಸವನ್ನು ಮಾಡ್ತಾರೆ. ಆದರೆ ಅವರ ಪ್ರವಾಸವನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಅವರ ಪ್ರತಿ ಪ್ರವಾಸಿಗಳು ಕೂಡ ವ್ಯವಸ್ಥಿತವಾಗಿರುತ್ತೆ. ದೇಶದ ದ್ವಿಪಕ್ಷೀಯ ಮಾತುಕತೆಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಿರ್ತಾರೆ. ಹಾಗಾಗಿ ಎಲ್ಲ ವರದಿಗಳು ನಮಗೆ ಸಿಗುತ್ತೆ. ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ, ಯಾವ ಉದ್ದೇಶಕ್ಕಾಗಿ ಭೇಟಿ ಮಾಡ್ತಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ದೇಶದ ಜನಕ್ಕೆ ಸಿಗುತ್ತೆ, ಪಕ್ಷದವರಿಗೂ ಕೂಡ ಸಿಗುತ್ತೆ.
ನೋಡಿ, ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಯವರ ಪ್ರವಾಸವನ್ನು ರಾಹುಲ್ ಗಾಂಧಿಯವರ ಪ್ರವಾಸಕ್ಕೆ ಹೋಲಿಕೆ ಮಾಡೋದನ್ನು ನೋಡಿದರೆ, ಆ್ಯಂಡ್ ಮೋರ್ ಓವರ್ ನರೇಂದ್ರ ಮೋದಿ ಹೆಚ್ಚಾಗಿ ವಿದೇಶದಲ್ಲೇ ಇರ್ತಾರೆ, ಸಂಸತ್ ಅಧಿವೇಶನದಲ್ಲಿ ಆಬ್ಸೆಂಟ್ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳಿಗೆಲ್ಲ ಕೇಳಿದರೆ ನಗು ಬರದೆ ಮತ್ತೇನಾಗತ್ತೆ ಹೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ 400 ದಾಟಲಿದೆ ಅನ್ನುವಂತಹ ಘೋಷಣೆ ಬಗ್ಗೆ ಮಾತಾಡ್ತಾ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಬಾರಿ ಏನಾದರೂ BJPಗೆ ಬಹುಮತ ಸಿಕ್ಬಿಟ್ಟಿದ್ರೆ ಅವರು ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ನಾಶ ಮಾಡ್ತಿದ್ರು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರ್ತು ಹೋಗಿತ್ತು ಅಂತ ಅನಿಸುತ್ತೆ, ಈ ಹಿಂದೆಯೂ ಕೂಡ BJPಗೆ ಬಹುಮತ ಸಿಕ್ಕಿತ್ತು. ನೋಡಿ, 2014ರ ಚುನಾವಣೆಯನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಗಮನಿಸಬೇಕು. ಯಾಕೆ ಇದನ್ನು ರಿಮೈಂಡ್ ಮಾಡ್ತಾ ಇದ್ದೀನಿ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ. 2014ರ ಚುನಾವಣೆಯಲ್ಲಿ BJP ತೆಗೆದುಕೊಂಡಂತಹ ಮತ ಎಷ್ಟು? 282 ಸ್ಥಾನಗಳನ್ನು ಗಳಿಸಿತ್ತು. 2019ರ ಚುನಾವಣೆಯನ್ನು ಗಮನಿಸಿ, ಆ ಚುನಾವಣೆಯಲ್ಲಿ 300 ಸಂಖ್ಯೆ ದಾಟಿತ್ತು BJP. ಇಷ್ಟು ಬಾರಿ ಬಹುಮತ ಇದ್ದರೂ ಕೂಡ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಆಗಲಿಲ್ಲ. ಹೀಗಿರುವಾಗ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿರುವಂತಹ ಭಾರತದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಈ ಸಮಯದಲ್ಲಿ ನಾವು ಇತಿಹಾಸವನ್ನು ಗಮನಿಸಬೇಕು. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ, ಅಂದರೆ 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಕಾಂಗ್ರೆಸ್ 400 ದಾಟುತ್ತೆ, 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಆಗ BJP ಹತ್ರ ಇದ್ದಿದ್ದು ಕೇವಲ 2 ಸ್ಥಾನಗಳು ಮಾತ್ರ. ಆದರೆ ಇವತ್ತಿನ ಸಿಚುವೇಶನ್ನ ಗಮನಿಸಿ, 333 ಸ್ಥಾನಗಳಲ್ಲಿ BJP ಇದೆ ಅಂತ ಅಂದರೆ ಯೋಚನೆ ಮಾಡಿ ನೋಡಿ. ದೇಶದ ಜನ ನರೇಂದ್ರ ಮೋದಿ ಸರ್ಕಾರ ಬೇಕು, BJP ಸರ್ಕಾರ ಬೇಕು ಅಂತ ಆರಿಸ್ಕೊಂಡಿದ್ದಾರೆ. ಅವರಿಗೆ BJPಗೆ ಏನಾದರೂ ಬಹುಮತ ಸಿಕ್ಕಿಬಿಟ್ಟಿದ್ರೆ ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ, ದೇಶದಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥ ಯೋಚನೆ ಇದ್ದಿದ್ರೆ ಜನ ಯಾಕೆ BJP ಸರ್ಕಾರವನ್ನು ಆರಿಸ್ತಿದ್ರು ಅಂತ ಒಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೋಚನೆ ಮಾಡಬೇಕಲ್ವಾ. ಇಲ್ಲಿ ವಿಷಯ ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತಾಡೋಕ್ಕೆ ಯಾವುದೇ ವಿಷಯ ಸಿಗದೆ, ಮೋದಿಯನ್ನು ಟೀಕಿಸೋಕೆ ಯಾವುದೇ ವಿಷಯ ಸಿಗದೆ ಈ ರೀತಿಯಾದ ಹೇಳಿಕೆಯನ್ನು ನೀಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಇನ್ನು ಒಂದು ವಿಚಾರ, ರಾಹುಲ್ ಗಾಂಧಿ ಅವರು ಒಮ್ಮೆ ಏನು ಮಾಡಿದರು ಅಂದರೆ, ದೆಹಲಿ ವಾಯು ಮಾಲಿನ್ಯದ ಕುರಿತು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ಪೋಸ್ಟರ್ಗಳನ್ನು ಹಿಡಿದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು. ಆಮೇಲೆ ಏನಾಯಿತು ಅಂದರೆ, ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿತ್ತು. ಆದರೆ ಆ ಟೈಮಲ್ಲೇ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಎಸ್ಕೇಪ್ ಆದರು. ಈ ವಿಚಾರವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಗೆ ಕೇಳೋ ಬದಲು ಅವರದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕೇಳಬೇಕಿತ್ತಲ್ವಾ. ಈಗ ನಾವು ಸ್ವಲ್ಪ ಪಶ್ಚಿಮ ಬಂಗಾಳದ ಚುನಾವಣೆ ಕಡೆ ಸ್ವಲ್ಪ ಗಮನವನ್ನು ಕೊಡೋದಾದರೆ, ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದರೆ, ಕಾಂಗ್ರೆಸ್ ಯಾವುದೇ ಪ್ರಚಾರ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಪ್ರಣಾಳಿಕೆಯನ್ನಾಗಲಿ ಸರಿಯಾಗಿ ರೂಪಿಸಿಲ್ಲ. ಇದು ಬಹಳ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ಆದರೆ BJP ನಾಯಕರಿರ್ಬೋದು, RSS ಚುನಾವಣೆಗೂ ಮುನ್ನವೇ ಕೂಡ ಅಲ್ಲಿ ತಳಮಟ್ಟದಲ್ಲಿ ತನ್ನ ಅಭಿಯಾನವನ್ನು ಅಂದರೆ ಪ್ರಚಾರವನ್ನು ಶುರು ಮಾಡಿತ್ತು, ಕೆಲಸವನ್ನು ಶುರು ಮಾಡಿತ್ತು. ಯೋಗಿ ಆದಿತ್ಯನಾಥ್ ಇರ್ಬೋದು, ಹಿಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಈಗಾಗಲೇ ರ್ಯಾಲಿಯನ್ನು ಶುರು ಮಾಡಿಬಿಟ್ಟು ಜನರ ಗಮನವನ್ನು ಹೇಗೆ ಸೆಳಿಬೇಕು, ಜನರಿಗೆ ಯಾವ ರೀತಿಯಾದ ಭರವಸೆಯನ್ನು ಕೊಡಬೇಕು, ಜನರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅನ್ನುವಂತಹ ವಿಚಾರದಲ್ಲಿ ಅವರು ಬಹಳ ಮಗ್ನರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಹೋಗ್ಬಿಟ್ಟು ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕಾಗಿತ್ತು. ಮುಂದೆ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನೋದನ್ನು BJPಯವರು ಹೇಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೋ, ಹಾಗೆ ಕಾಂಗ್ರೆಸ್ ಅವರು ಆ ಆಶ್ವಾಸನೆಯನ್ನು ಕೊಡೋದು ಬಿಟ್ಟು ಬರೀ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಟೀಕಿಸೋದೇ ಆಗ್ಬಿಡ್ತು. ತಮಿಳುನಾಡಿನ ರಾಜಕೀಯದಲ್ಲೂ ಕೂಡ ಹಾಗೆ ಆಗಿತ್ತು. ಅಲ್ಲಿ ಹೋಗ್ಬಿಟ್ಟು ಇವ್ರು ಕೇಳಿದ್ದೇನೋ, ನಿಮಗೆ ಸ್ಟಾಲಿನ್ ಬೇಕೋ, ರಾಹುಲ್ ಗಾಂಧಿ ಬೇಕೋ, ಮೋದಿ ಬೇಕೋ ಅನ್ನುವಂತಹ ಪ್ರಶ್ನೆ. ಯಾವುದೇ ಅಭಿವೃದ್ಧಿಯ ಮಾತಿಲ್ಲ. ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ, ಕಾಂಗ್ರೆಸ್ ಹೇಗೆ ಗೆಲ್ಲಬೇಕು, ಅಲ್ಲಿನ ಸಮಸ್ಯೆಗಳೇನು ಅಂತ ಇವ್ರು ಮಾತಾಡ್ತಾ ಇಲ್ಲ. ಬರೀ ಮೋದಿಗೆ ಒಂದು ಬ್ಯಾಡ್ PR ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಸರಿಗಷ್ಟೇ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಹೈಕಮಾಂಡ್ನಿಂದ ಬರುವ ಆದೇಶಗಳನ್ನಷ್ಟೇ ಅವರು ಪಾಲಿಸ್ತಾ ಇದ್ದಾರೆ. ಅದು ಬಿಟ್ಟು ಎಂದಿಗೂ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಅಧಿಕಾರ ಗಾಂಧಿ ಕುಟುಂಬದ ಕೈಯಲ್ಲೇ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಚುನಾವಣೆ ಸಭೆಯಲ್ಲಿ ನಾಯಕರು ಮಾತಾಡುವಂತಹ ಮಾತುಗಳಿರ್ಬೋದು,
ನಾಯಕರು ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಯಾವ ರೀತಿಯಾಗಿ ಆಶ್ವಾಸನೆಯನ್ನು ಕೊಡ್ತಾರೆ, ಜನರ ಮನಸ್ಸನ್ನು ಹೇಗೆ ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗಂತೂ ತಂತ್ರಜ್ಞಾನದ ಯುಗ, ಏನೇ ಮಾತಾಡಿದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಬೇಕಾಗಿತ್ತು. ಆದರೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರೋದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಾನ ಎಲ್ಲಿರುತ್ತೆ ಅನ್ನೋದನ್ನು ನಮಗೆ ಎದ್ದು ಕಾಣಿಸುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಜೈ ಹಿಂದ್.